ನಮಸ್ಕಾರ ಕರ್ನಾಟಕ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗೋ ನಿನ್ನ ಜೊತೆ ನನ್ನ ಕತೆ. ಇವತ್ತು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿದೆ. ಯಾಕೆ ಅಂದರೆ ಇಲ್ಲಿ ಶಾರದಾ ಅವರಿಗೆ ನೆನಪುಗಳು ಬರುತ್ತಾ ಅಜಿತ್ ಕೈಯಲ್ಲಿರೋ ರಿವಾಲ್ವರ್ ನೋಡಿ ಅವಳು ತುಂಬಾನೇ ಭಯಭೀತಳಾಗ್ತಾಳೆ. ಮನೆಯವರೆಲ್ಲ ಗೊಂದಲಗೀಡಾಗ್ತಾರೆ. ಏನಾಗಿದೆ ಪ್ರಾಬ್ಲಮ್, ಅವಳದ್ದು ಏನೋ ಪಾಸ್ಟ್ ಲೈಫ್ ಬಗ್ಗೆ ಅವಳು ಯೋಚನೆ ಮಾಡ್ತಾ ಇದ್ದಾರೆ, ಏನಿದೆ ಇದ್ರ ಹಿಂದೆ ಅಂತ. ಆಗ ದೇವಯಾನಿ ಕೂಡ ತುಂಬಾನೇ ಭಯ ಆಗಿ ಇಲ್ಲಿ ದೇವಯಾನಿ ಒಂದು ಸಖತ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಹಾಗಿದ್ರೆ ಮಾಸ್ಟರ್ ಪ್ಲಾನ್ ಏನು, ಈ ವಿಡಿಯೋದಲ್ಲಿ ಫುಲ್ ವಿವರಣೆ ನೀಡ್ತೀವಿ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕೆಂದರೆ ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಯಾಕೆ ತಡ, ಬೇಗ ಬೇಗ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಶ್ರವಣಿಂದ ಸೀನ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿವಸ ಮಗಳು ಮಗಳು ಅಂತ ಏಮಾರಿದ್ದು ಸಾಕು ಅಂತ ಇಲ್ಲಿ ಅಶ್ವಿನಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ರೂಮಿಂದ ಹೊರಗಡೆ ಹಾಕ್ತಾ ಇರ್ತಾನೆ. ಎಂಥ ಸ್ಥಿತಿಗೆ ಇವತ್ತು ತಂದುಬಿಟ್ಟಿದ್ದಾರೆ ಅಂದರೆ, ನಾನು ನಿಜವಾದ ಮಗಳು ಬಂದರೆ ಅವಳು ನಿಜವಾದ ಮಗಳೇನ ಅಂತ ಪರೀಕ್ಷೆ ಮಾಡಿ ಕರ್ಕೊಳ್ಳೋ ಹಾಗೆ ಆಗಿದೆ. ನನಗೆ ನಿಜವಾದ ಮಗಳು ಸಿಗದೆ ಇದ್ರೇನು ತೊಂದರೆ ಇಲ್ಲ, ಯಾಕೆ ಅಂದರೆ ಮಗಳ ಜಾಗದಲ್ಲಿ ಭೂಮಿ ಇದ್ದಾಳೆ. ಹಾಗೆ ನನ್ನ ಕಷ್ಟಗಳಿಗೆ ಕಣ್ಣೀರಾಗೋಕ್ಕೆ ನನ್ನ ಶಾರದಾ ಇದ್ದಾಳಲ್ಲ, ನನಗೆ ಇಷ್ಟೇ ಸಾಕು ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಮತ್ತೆ ಶಾರದಮ್ಮ ಮಾತಾಡ್ತಾ ಇರ್ತಾರೆ. ಭೂಮಿ ಶಾರದಮ್ಮ ಹತ್ರ ಕುಳಿತುಕೊಂಡು ತನ್ನ ಮನಸ್ಸಿನಲ್ಲಿರೋ ಎಲ್ಲ ನೋವುಗಳನ್ನು ತೋಡ್ಕೊಳ್ತಾ ಇರ್ತಾರೆ. ಭೂಮಿ ಕಣ್ಣಲ್ಲಿ ನೀರು ನಿಲ್ತಾನೆ ಇಲ್ಲ. ಶಾರದಮ್ಮ ಏನು ಮಾತನಾಡದ ಪರಿಸ್ಥಿತಿಯಲ್ಲಿದ್ದರೂ ಭೂಮಿಯವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದಾರೆ. ಹಾಗೆ ಶಾರದಮ್ಮ ಅವರಿಗೆ ಭೂಮಿ ಮಾತು ಕೇಳಿಕೊಂಡು ತುಂಬಾ ಬೇಜಾರಾಗ್ತದೆ. ಅಲ್ಲಿ ಭೂಮಿ ಹೇಳ್ತಾರೆ, ಶಾರದಮ್ಮ ಇವತ್ತು ಎಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನನ್ನ ಹಣೆ ಬರದಲ್ಲಿ ಬರೆದ ಹಾಗೆ ಆಗಲಿ, ಇನ್ಮೇಲೆ ಯಾವುದಕ್ಕೂ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರೋ ನೋವೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ನನಗೂ ಈ ಮನೆಗೂ ಇರೋ ಋಣ ಮುಗ್ದೋಯ್ತು ಅಂತ ಅನಿಸುತ್ತೆ. ನನ್ನ ಮದುವೆ ಮಾಡಿಕೊಂಡು ಈ ಮನೆಗೆ ಕರ್ಕೊಂಡು ಬಂದ್ರಲ್ಲ ನಮ್ಮ ಸಾಹೇಬರು, ಅವರಿಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ವಂತೆ. ನನ್ನ ನೆರಳು ಸಹ ಈ ಮನೆಗೆ ತಾಗಬಾರ್ದು ಅಂತ ಹೇಳಿದ್ದಾರೆ. ಈಗ ಹೇಳಿ ಆದಮೇಲೆ ನಾನು ಹೇಗೆ ಇರಲಿ ಹೇಳಿ? ನನಗೆ ಕಿಂಚಿತ್ ಸ್ವಾಭಿಮಾನ ಅನ್ನೋದಿಲ್ವಾ, ಆತ್ಮಗೌರವ ಅನ್ನೋದು ಇಲ್ವಾ ಶಾರದಮ್ಮ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಭೂಮಿ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಎಡವಟ್ಟು ಮಾಡಿದ್ದಾಳೆ. ಈ ಎಡವಟ್ಟು ಅವಳಿಗೆ ಒಳ್ಳೇದೇ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಏನು ಅಂದರೆ, ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇರ್ತಾರೆ, ನಿಮಗೆ ಗೊತ್ತಾ ಶಾರದಮ್ಮ, ನನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ಅವರು. ಹೊಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅನ್ನೋ ರೀತಿ ನನಗೆ ಬದುಕೋಕ್ಕೆ ಆಗಲ್ಲ. ಈ ಎಲ್ಲ ಲೆಕ್ಕಾಚಾರಕ್ಕೂ ನಾನು ಇವತ್ತೇ ಕೊನೆ ಹಾಕ್ತೀನಿ. ಇವತ್ತು ರಾತ್ರಿ ನಾನು ಯಾರಿಗೂ ಹೇಳ್ದೆ ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಶಾರದಮ್ಮನ ಮುಖದಲ್ಲಿ ಆತಂಕ ಕಾಣಿಸುತ್ತೆ. ಭೂಮಿಯವರು ಕೈ ಹಿಡಿದು ವಿನಂತಿಸ್ತಾಳೆ. ಏನೂ ಮಾತಾಡದೇ ಇದ್ರು ಅವಳು ಕಣ್ಣು ಮುಖದಲ್ಲೇ ಗೊತ್ತಾಗ್ತದೆ, ಭೂಮಿ ನೀನು ಹೋಗಬೇಡ ಅಂತ. ಸೊ ಏನಾದರೂ ಇವಾಗ ಭೂಮಿ ಹೊರಗಡೆ ಮನೆಗೆ ಹೋಗಬೇಕು ಅಂತ ಇದ್ದಾಗ ಇಲ್ಲಿ ಶಾರದಮ್ಮನೇ ಬಂದು ತಡಿತಾಳ ಅಂತ ನೋಡಬೇಕಾಗಿದೆ. ಸರಿ, ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಶಾರದಮ್ಮ ನನಗೊಂದು ನೀವು ಹೆಲ್ಪ್ ಮಾಡಬೇಕು. ಏನು ಅಂದರೆ, ನಾನು ಊಟ ಮಾಡಿಸಿದ್ರೆ ಮಾತ್ರ ನೀವು ಊಟ ತಿನ್ನೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಭೂಮಿ ಇನ್ನು ಮುಂದೆ ಇಲ್ಲಿ ಇರಲ್ಲ, ಅದಕ್ಕೆ ನೀವು ಹಠ ಮಾಡಬಾರ್ದು. ಮನೆಯಲ್ಲಿ ಯಾರೇ ಪ್ರೀತಿಯಿಂದ ಊಟ ಮಾಡಿಸಿದ್ರು ನೀವು ಊಟ ತಿನ್ನಬೇಕು. ಅಷ್ಟೇ ಅಲ್ಲ, ಟೈಮಿಗೆ ಸರಿಯಾಗಿ ಮಾತ್ರೆ ತಗೋಬೇಕು. ಆವಾಗ ನೀವು ಮುಂಚಿನ ಥರ ಆಗೋದು. ನಮ್ಮ ದೊಡ್ಡ ಸಾಹೇಬರು ಅಷ್ಟೇ ಖುಷಿಯಿಂದ ಇರ್ತಾರೆ. ಆಗಲೇ ನಾನು ಇಲ್ಲಿದ್ರು ನಿಮ್ಮ ಚಿಂತೆಯನ್ನು ಮರೆಯೋಕೆ ಆಗೋದು. ದಯವಿಟ್ಟು ನನ್ನ ಮಾತನ್ನು ನಡೆಸ್ಕೊಡ್ತೀರಾ, ಮಾತು ಕೊಡಿ ಶಾರದಮ್ಮ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಶ್ರವಣ್ ಮಾತ್ರೆಗಳನ್ನು ಹಿಡ್ಕೊಂಡು ಬರ್ತಾರೆ. ಆಮೇಲೆ ಶಾರದಮ್ಮನ ಮಾತ್ರೆ ಎಲ್ಲ ಮುಗಿತಾ ಬಂತು ಅಂತ ನಚ್ಚಿ ಹೇಳ್ತಾ ಇದ್ದ, ಅದಕ್ಕೆ ಮಾತ್ರೆಗಳನ್ನು ತಗೊಂಡು ಬಂದೆ ಅಂತ ಹೇಳ್ತಾರೆ. ಆಮೇಲೆ ಜೇಬಿಂದ ಒಂದು ಚಾಕ್ಲೇಟ್ ತೆಗೆದು ಕೊಡ್ತಾರೆ. ಏನು ಗೊತ್ತಾ ಭೂಮಿ, ಶಾರದಾಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಹಾಗೆ ನನ್ನ ಕಂದ ಮನಸ್ವಿಗೂ ಅಷ್ಟೇ. ಆದರೆ ಏನು ಮಾಡೋದು, ನನ್ನ ಮಗಳು ನನ್ನ ಜೊತೆಗಿಲ್ಲ. ನನ್ನ ಹೆಂಡತಿ ಇವಾಗ ಇದ್ದರೂ ಅವಳಿಗೆ ನಾವು ಏನು ಹೇಳ್ತೀವ ಅಂತ ಗೊತ್ತೇ ಆಗಲ್ಲ. ನೀನೇನಾದರೂ ತಗೋ ಚಾಕ್ಲೇಟ್ ತಿನ್ನು ಅಂತ ಹೇಳಿದಾಗ ನಾನು ಚಾಕ್ಲೇಟ್ ತಿಂತೀನಿ, ಹಾಗೆ ಶಾರದಮ್ಮ ಕೂಡ ಚಾಕ್ಲೇಟ್ ತಿಂತಾರೆ ಅಂತ ಇಲ್ಲಿ ಭೂಮಿ ಚಾಕ್ಲೇಟ್ ತಿನ್ನಿ ಶಾರದಮ್ಮ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಆಶ್ಚರ್ಯ ಅಂದರೆ, ಇಲ್ಲಿ ಶಾರದಾ ಕೂಡ ಚಾಕ್ಲೇಟ್ ತಗೊಂಡು ಚಾಕ್ಲೇಟ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದು ನೋಡಿಕೊಂಡು ಭೂಮಿ ಮತ್ತು ಶ್ರವಣಿಗೆ ಆಶ್ಚರ್ಯ ಖುಷಿ ಎರಡೂ ಒಟ್ಟಿಗೆ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಅಜಿತ್ ಬರ್ತಾನೆ. ಅರೆ ಏನಿದು, ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಶಾರದಮ್ಮ ಚಾಕ್ಲೇಟ್ ತಿಂತಾ ಇರೋದು ಅಂತ ಹೇಳ್ತಾ ಇರ್ತಾರೆ. ಆದರೆ ಅವನು ಬಂದಿರೋದು ಪೊಲೀಸ್ ಡ್ರೆಸ್ಸಲ್ಲಿ ಬಂದಿರ್ತಾನೆ. ಅವನ ಜೊತೆ ರಿವಾಲ್ವರ್ ಕೂಡ ಇರುತ್ತೆ. ಇದನ್ನ ನೋಡಿ ಇಲ್ಲಿ ಶಾರದಾಗೆ ಶಾಕ್ ಆಗುತ್ತೆ. ಅವಳ ಹಳೇ ಕಾಲದ ನೆನಪುಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ದೇವಯಾನಿ ಅವಳಿಗೆ ಶೂಟ್ ಮಾಡ್ತೀನಿ ಅಂತ ಹೆದರಿಸಿರ್ತಾರೆ. ಹಾಗೆ ಮನಸ್ವಿನಿ ಅವಳ ಮಗಳನ್ನು ಕೂಡ ನಾನು ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಅವಳಿಗೆ ಶಾಕ್ ಆಗೋ ಥರ ಮಾಡಿ ಹುಚ್ಚಿಡಿಯೋ ಥರ ಮಾಡಿರ್ತಾಳೆ. ಅದೆಲ್ಲ ನೆನಪಾಗಿ ಇಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಶಾರದಾ ಅವರು ದೊಡ್ಡದಾಗಿ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಕಿರ್ಚೋದು ನೋಡಿ ಮನೆಯವರೆಲ್ಲ ಬಂದು ಏನಾಯಿತು ಅವಳನ್ನ ಕರ್ಕೊಂಡು ಹೋಗಿ ಅಂತ ರೂಮ್ಗೆ ಕರ್ಕೊಂಡು ಹೋಗ್ತಾರೆ.
ಆಗ ಮನೆಯವರು ಮಾತಾಡ್ಕೊಳ್ತಾರೆ. ಅವಳು ಆರಾಮಾಗೇ ಇದ್ಲು. ಅಜಿತ್‌ನ ರಿವಾಲ್ವರ್ ನೋಡಿಬಿಟ್ಟು ಅವಳಿಗೆ ಶಾಕ್ ಆಗಿದೆ. ಅಂದರೆ ಅವಳ ಪಾಸ್ಟ್ ಲೈಫಲ್ಲಿ ಏನೋ ಟ್ರಾಮಾ ಇದೆ ಅಂತ ಆಯಿತು. ಅದನ್ನ ಏನು ಅಂತ ಕಂಡುಹಿಡಬೇಕು ಅಂತ ಇಲ್ಲಿ ಅಜಿತ್ ಮತ್ತು ಸತ್ಯನ ಮಾತಾಡ್ಕೋತಾ ಇರ್ತಾರೆ. ಇಲ್ಲಂತೂ ದೇವಯಾನಿ ಮತ್ತು ಅಂಜುಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಏನಾದರೂ ಶಾರದಾಗೆ ಎಲ್ಲ ನೆನಪು ಬಂದು ನಮ್ಮ ಹೆಸರು ಹೇಳ್ಬಿಟ್ರೆ ಅಂತ. ಇಲ್ಲಿ ರೂಮಲ್ಲಿ ಮಾತಾಡ್ಕೋತಾ ಇರ್ತಾಳೆ. ಅವಳು ಕಿರ್ಚಿದ್ ನೋಡಿ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೇನೋ ಅಂತ ಅನಿಸ್ತು. ಅಷ್ಟು ಭಯ ಆಗಿತ್ತು. ಪುಣ್ಯ ಅವಳಿಗೆ ಏನೂ ನೆನಪಾಗಿಲ್ಲ, ಒಳ್ಳೆಯದೇ ಆಯಿತು ಅಂತ ಹೇಳ್ತಾರೆ. ಆಗ ಇಲ್ಲಿ ಅಂಜು ಹೇಳ್ತಾರೆ, ಅಮ್ಮ ನನಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಬರ್ತಾ ಇದೆ, ಏನು ಹೇಳಾ? ಆ್ಯಕ್ಚುಲಿ ಅತ್ತೆಗೆ ಅದಮ್ಮಗೆ ಡಾಕ್ಟರ್ ಏನು ಹೇಳಿದ್ದಾರೆ ಹೇಳಿ? ಅವ್ರನ್ನ ಟೆಸ್ಟ್ ಮಾಡಿದಾಗ ಅವರಿಗೆ ಯಾವುದೇ ಥರ ಪ್ರೆಷರ್ ಹಾಕಬಾರ್ದು, ಹಳೇದನ್ನ ನೆನ್ಪು ಮಾಡ್ಕೊಳ್ಳಿ ಅಂತ ಏನೂ ಹೇಳಬಾರ್ದು. ಒಂದು ವೇಳೆ ಅವಳಿಗೆ ತುಂಬ ಮೆಂಟಲಿ ಸ್ಟ್ರೆಸ್ ಆದರೆ ಮತ್ತೆ ಹಳೇ ಥರ ಹುಚ್ಚಿ ಆಗ್ಬೋದು ಅಂತ ಹೇಳಿದಾರಲ್ವ, ಅದಕ್ಕೋಸ್ಕರ ಇವಾಗ ಹೇಗಿದ್ದರೂ ಡಾಕ್ಟರ್ನ ಕರೆಸಿದ್ದಾರೆ. ಡಾಕ್ಟ್ರು ಟೆಸ್ಟ್ ಎಲ್ಲ ಆದಮೇಲೆ ನಾವಿಬ್ಬರೇ ಹೋಗಿ ಏನು ಮಾಡೋಣ ಅಂದರೆ ಮತ್ತೆ ಶಾರದಾ ಅವರಿಗೆ ಪ್ರೆಷರ್ ಹಾಕೋಣ, ಹಳೇದ್ರ ಬಗ್ಗೆ ಎಲ್ಲ ನೆನೆಸಿ ಹೆದರ್ಸೋಣ. ಆವಾಗ ಮತ್ತೆ ಅವಳು ಹುಚ್ಚಿ ಆಗ್ತಾಳೆ, ನಾವು ಸೇಫ್ ಅಂತ ಮಾತಾಡ್ಕೋತಾರೆ. ಈ ಪ್ಲ್ಯಾನ್ ದೇವಯಾನಿಗೆ ಕೂಡ ಸರಿ ಅನಿಸುತ್ತೆ. ಅದೇ ಥರ ಮಾಡೋಣ ಅಂತ ಬೇರೆ ಮಾತಾಡ್ಕೋತಾರೆ. ಹಾಗಿದ್ರೆ ಶಾರದಮ್ಮನ ಮತ್ತೆ ಹುಚ್ಚಿ ಮಾಡ್ತಾರೋ ಏನೋ ನೋಡಬೇಕು. ಈ ಕಡೆ ಇಲ್ಲಿ ಭೂಮಿ ಎಲ್ಲರೂ ಮಲಗಿದಾಗ ಮನೆಯಿಂದ ಹೊರಡಕ್ಕೆ ರೆಡಿ ಆಗಿದ್ದಾಳೆ. ಎಲ್ಲದು ರೆಡಿ ಮಾಡಿಬಿಟ್ಟು ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಅಜಿತ್ ಕೂಡ ರೂಮಲ್ಲಿ ಭೂಮಿ ಬಗ್ಗೆ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾನೆ. ನೋಡು, ನಾನು ಒಂದು ಹಾರ್ಟ್ ಬ್ರೇಕ್ ಲವ್ವಿಂದ ಹೊರಗಡೆ ಬರಬೇಕಿತ್ತು, ಆದರೆ ಹೊರಗಡೆ ಬರೋಕ್ಕಾಗಲ್ಲ, ನಿನ್ಗೆ ಯಾರನ್ನೂ ಮದುವೆ ಆಗಲ್ಲ ಅಂತಿರುವಾಗ ನಿನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿ ಮದುವೆ ಆದೆ. ಇನ್ನೇನು ಲವ್ವಲ್ಲಿ ಬೀಳಬೇಕು, ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೆ. ಆದರೆ ನೀನು ಮಾಡಿದ ದ್ರೋಹ, ಮೂರ್ಖತನ ನನಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ನೀನು ಯಾವತ್ತೂ ನನ್ನ ಲೈಫಲ್ಲಿ ಇರಬಾರ್ದು ಅಂತ ಕಿರ್ಚಾಡ್ತಾನೆ. ಹಾಗಿದ್ರೆ ಇಲ್ಲಿ ಭೂಮಿನ ಮನೆಯಿಂದ ಹೊರಗಡೆ ಹೋಗದೆ ಇರೋ ಥರ ತಡೆಯೋರು ಯಾರು? ಇವಾಗ ನೋಡಿದರೆ ಅಜಿತ್ ಅಂತೂ ತಡೆಯೋ ಸೀನ್ ಇಲ್ಲ. ಹಾಗಿದ್ರೆ ಇವಾಗ ಭೂಮಿ ಶಾರದಮ್ಮ ಬಗ್ಗೆ ಎಲ್ಲದು ಹೇಳಿದ್ದಾಳೆ, ನಾನು ಮನೆಯಿಂದ ಹೊರಡ್ತೀನಿ ಅಂತ. ಏನಾದರೂ ಶಾರದಮ್ಮನೆ ಬಂದು ತಡಿತಾರ, ಎಲ್ರಿಗೂ ಹೇಳ್ತಾರ ಎಲ್ಲ ವಿಷಯನೂ? ನೋಡೋಕ್ಕೆ ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಭೂಮಿ ಯಾರಿಗೂ ಗೊತ್ತಾಗದೆ ಇರೋ ಥರ ಮನೆ ಹೊರಡೋಕ್ಕೆ ರೆಡಿ ಆಗಿದ್ದಾಳೆ. ಲಗೇಜ್ನೆಲ್ಲ ಹಿಡ್ಕೊಂಡು ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಮನೆ ಹಾಲ್ಗೆ ಬರ್ತಾ ಇದ್ದಾಳೆ. ಈ ಕಡೆ ರೂಮಲ್ಲಿ ಅಜಿತ್ ಒಬ್ಬನೇ ಕುತ್ಕೊಂಡು ಭೂಮಿ ಫೋಟೋ ನೋಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾನೆ. ನನ್ನ ಹಳೆ ಪ್ರೀತಿ ನೋವು ಮರಿಬೇಕು ಅಂತ ನಿನ್ನನ್ನು ಕಾಂಟ್ರಾಕ್ಟ್ ಮ್ಯಾರೇಜ್ ಆದೆ, ಯಾಕೆಂದರೆ ನನಗೆ ಅಂಜುನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಕಾಂಟ್ರಾಕ್ಟ್ ಮದುವೆ ಮುರಿತಿದೆ ಅಂತಿರುವಾಗಲೇ ನನಗೆ ನಿನ್ನ ಮೇಲೆ ಲವ್ ಆಯಿತು. ಆದರೆ ಅದನ್ನೆಲ್ಲದಕ್ಕೂ ಮೋಸ ಮಾಡಿಬಿಟ್ಟೆ ಅಲ್ವಾ ನೀನು? ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಬಿಟ್ಟೆ ನಿನ್ನ ಮೂರ್ಖತನದಿಂದ. ನಾನು ಯಾವತ್ತೂ ನಿನ್ನ ಕ್ಷಮಿಸಲ್ಲ ಅಂತ ಹೇಳ್ತಾಳೆ. ಈ ಕಡೆ ಇಲ್ಲಿ ಭೂಮಿ ಕೂಡ ಹೊರಟು ನಿಂತಿದ್ದಾಳೆ. ಏನಾಗತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ಭೂಮಿ ಹೊರಡ್ತಾಳ, ಇಲ್ಲ ಈ ಕಡೆ ಶಾರದಮ್ಮನಿಗೆ ಪ್ರೆಷರ್ ಹಾಕಿ ಮತ್ತೆ ಹುಚ್ಚಿ ಆಗೋ ಥರ ಮಾಡ್ತಾರ? ನೋಡೋಕ್ಕೆ ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ತುಂಬ ಜನ